ಮರುಭೂಮಿಯಲ್ಲಿ ಸಂಚರಿಸುವ ಒಂಟೆಯನ್ನು ನಿಮಗೆ ಗೊತ್ತಿದೆಯಲ್ಲ? ಪ್ರಯಾಣ ಹೊರಡುವುದಕ್ಕಿಂತ ಮುಂಚೆನೇ ಒಂಟೆಗೆ ನೀರನ್ನು ಕುಡಿಸುತ್ತಾರೆ. ಒಂಟೆಗೆ ಶರೀರದಲ್ಲಿ ನೀರನ್ನು ಶೇಖರಿಸುವ ಪ್ರತ್ಯೇಕ ಜಾಗವಿದೆ. ಅದು ಮರುಭೂಮಿಯಲ್ಲಿ ಸಂಚರಿಸುವಾಗ ದಾಹ ಬರುವಾಗೆಲ್ಲ ತನ್ನ ಶರೀರದಲ್ಲಿ ಶೇಖರಿಸಿಟ್ಟಿದ್ದ ನೀರನ್ನು ಕುಡಿಯುತ್ತದೆ. ಪ್ರಿಯರೇ, ಕ್ರೈಸ್ತರೆಂದು ಹೇಳಿಕೊಳ್ಳುವ ನೀವು, ನಮ್ಮ ಕೈಯಲ್ಲಿ ಸತ್ಯವೇದ ಪುಸ್ತಕವಿದ್ದರೂ ಅದನ್ನು ಒಂದು ಸಾರಿಯಾದರೂ ಓದಿರುವಿರಾ? ನಮ್ಮ ತಂದೆ ತಾತಂದಿರೆಲ್ಲ ಕ್ರೈಸ್ತರೆಂದು ಹೆಮ್ಮೆಯಿಂದ ಹೇಳಿಕೊಳ್ಳುವವರೇ ಒಂದು ಸಾರಿ ದೇವರ ವಾಕ್ಯವನ್ನು ಓದಿದ ಅನುಭವವಿದೆಯಾ? ಯಾವನು ಸತ್ಯವೇದ ವಾಕ್ಯವನ್ನು ಹೆಚ್ಚಾಗಿ ಓದಿ ಧ್ಯಾನಿಸ್ತಾನೋ ದೇವರು ಅಂಥವರನ್ನೇ ಹೆಚ್ಚಾಗಿ ಉಪಯೋಗಿಸ್ತಾನೆ. 10 ವರ್ಷ ಮುಂಚೆ ಆದ ಘಟನೆಯನ್ನು ಕೇಳಿದರೆ ಪಕ್ಕನೆ ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೀರಲ್ಲ. ಸತ್ಯವೇದ ಕುರಿತು ಕೇಳಿದರೆ ಗೊತ್ತಿರುವುದಿಲ್ಲ. ದೇವರು ನಿಮ್ಮನ್ನು ಎಷ್ಟು ದಿನವೆಂದು ಸಹಿಸುತ್ತಾನೆ. ದೇವರು ಈ ಸತ್ಯವೇದದ ಮಹತ್ವವನ್ನು ನೀವು ತಿಳಿಯಬೇಕೆಂಬುದಾಗಿ ನಿಮ್ಮ ಕೈಯಲ್ಲಿ ಸತ್ಯವೇದವನ್ನು ಒದಗಿಸಿದಾನಲ್ಲ. ಸತ್ಯವೇದವನ್ನು ಓದಬೇಕೆಂಬ ದಾಹವಿದೆಯಾ? 2 ತಿಮೋಥೆ 3:14-15 ಓದಿರಿ. ಕ್ರೈಸ್ತರಿಗೆ ಹಿಂಸೆಯ ಸಂದರ್ಭದಲ್ಲಿ ದೇವರ ವಾಕ್ಯವೇ ಆಶ್ರಯವಾಗಿದೆ. ಸೈತಾನನ ಹೋರಾಟ ಎದುರಾಗುವಾಗ ದೇವರ ವಾಕ್ಯವು ನಮ್ಮಲ್ಲಿರಬೇಕು. ರೋಗವು ನಮ್ಮನ್ನು ಕಾಡುವಾಗ ಸೌಖ್ಯಪಡಿಸುವ ವಾಕ್ಯವು ನಮ್ಮಲ್ಲಿರಬೇಕು. ಸೈತಾನನು ನಮ್ಮನ್ನು ಪಾಪದ ಕ್ರಿಯೆಗಳಿಗೆ ಪ್ರೇರೇಪಿಸುವಾಗ ಪರಿಶುದ್ಧತೆಯ ಕುರಿತಾದ ವಾಕ್ಯವು ನಮ್ಮಲ್ಲಿರಬೇಕು. ನಿಮ್ಮೊಳಗೆ ದೇವರ ವಾಕ್ಯವನ್ನು ದಾಹ ಬರುವಾಗ ಒಂಟೆ ತನ್ನ ಶರೀರದಲ್ಲಿ ಶೇಖರಿಸಿಟ್ಟಿದ್ದ ನೀರನ್ನು ಕುಡಿಯುವ ಹಾಗೆ ಧ್ಯಾನಿಸುತ್ತಿರಬೇಕು. ವಾಕ್ಯವನ್ನು ಹೇಳುತ್ತಲೇ ಇರುವಾಗ ನಿಮ್ಮ ಮನಸ್ಸಲ್ಲಿ ಮನಃಶಾಂತಿ ಉಂಟಾಗುತ್ತೆ. ವಾಕ್ಯವನ್ನು ಹೇಳುತ್ತಲೇ ಸೈತಾನನನ್ನು ಜಯಿಸಬಹುದು. ಸತ್ಯವೇದ ವಾಕ್ಯವೇ ನಿಮ್ಮ ಕಾಲಿಗೆ ದೀಪವಾಗಿದೆ. ನಿನ್ನ ಆತ್ಮ ದೇವರ ವಾಕ್ಯದಿಂದ ತುಂಬಿ ತುಳುಕಿರುವುದಾದರೆ ಸೈತಾನನು ನಿನ್ನನ್ನು ಬೀಳಿಸಲು ಕಷ್ಟ. ವಾಕ್ಯ ನಿನ್ನಲ್ಲಿ ಇರುವುದಾದರೆ ಲೋಕದ ಆಶೆಗಳಿಂದ ನಿನ್ನನ್ನು ಬೀಳಿಸಲು ಆಗುವುದೇ ಇಲ್ಲ. ನೀನು ವಾಕ್ಯವನ್ನು ಹೃದಯದೊಳಗೆ ಶೇಖರಿಸಿಡು.